ಮೈಸೂರಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣನನ್ನು ನೋಡಿಕೊಂಡು ನಾನು ಮತ್ತು ಇಮ್ಮನನ್ನ ಈಗ ಹೋಗ್ತಾ ಇರೋದು ಕೊಳ್ಳೇಗಾಲಕ್ಕೆ. ಡೇ ಎಲ್ಲ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿತ್ತು. ಹಾಗೆ ಮನೆಗೆ ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬರುವಾಗ ಕ್ರಿಸ್ಮಸ್ ಭಜನೆ ಸ್ಟಾರ್ಟ್ ಆಗಿತ್ತು. ಭಜನೆ ಎಲ್ಲ ಆಗಿ ರಾತ್ರಿ 12 ಗಂಟೆ ಆದರೂ ಯಾರಿಗೂ ಮನೆಗೆ ಹೋಗ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಕೇಗುಡಿ ಬಿಯರ್ ಹಿಲ್ಸ್ಗೆ ಬೆಳಗ್ಗೆ 6:30ಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿದ್ದು ಚಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಪ್ಯಾರಾಶೂಟ್ ಆಯಿಲ್ ನೋಡಿ ಗಟ್ಟಿ ಆಗಿಬಿಟ್ಟಿದೆ, ಅಷ್ಟೊಂದು ಚಳಿ ಇದೆ ಇಲ್ಲಿ. ಈಗ ನೆಕ್ಸ್ಟ್ ತಮ್ಮನವರೆಲ್ಲ ಎದ್ದೇಳಿ, ಇವರು ಎದ್ದೇಳಿದ ಮೇಲೆ ನಾವೀಗ ಕೇಗುಡಿ ಬಿಯರ್ ಹಿಲ್ಸ್ಗೆ ಹೋಗುವ. ಚೆಕ್ ಪೋಸ್ಟ್ ಆಗಿ ನಾವು ಮುಂದೆ ಹೋಗ್ತಿದ್ದೇವೆ. ಯಾವುದು ಪ್ರಾಣಿ ಸಿಕ್ಕಿಲ್ಲ, ನೋಡುವ ನಮ್ಮ ಲಂಕೆ ಹೇಗಿರುತ್ತೆ ನೋಡುವ. ಯಾವ್ದಾದ್ರು ಪ್ರಾಣಿ ಏನಾದ್ರು ಸಿಕ್ಕಿದ್ರೆ ನಮ್ಗೆ ಚಾನ್ಸ್. ಮೇಲೆ ಹೋದ್ರೆ ಟೆಂಪಲ್. ಈ ಬಿಯರ್ ಹಿಲ್ಸ್ ಅಲ್ಲಿ ವೆಸ್ಟರ್ನ್ ಘಾಟ್ ಮತ್ತೆ ಈಸ್ಟರ್ನ್ ಘಾಟ್ ಎರಡೂ ಸೇರಿರೋ ಜಾಗ ಇದು. ವೆಲ್ಕಮ್ ಟು ಬಿಳಿಗಿರಿ ರಂಗನ ಬೆಟ್ಟ. 5091 ಫೀಟ್ ಎತ್ತರದಲ್ಲಿರೋ 400 ವರ್ಷದ ಹಳೆಯ ಟೆಂಪಲ್ ಇದು. ಖ್ಯಾತದೇವರಾಯನ ಗುಡಿ ಇದು. ಇದನ್ನ ಸಿಂಪಲ್ ಆಗಿ ಕೆ ಗುಡಿ ಅಂತ ಕರೀತಾರೆ. 2 ಜಿಂಕೆಗಳನ್ನ ನೋಡಿದ್ವಿ ಅಲ್ಲಿ, ಒಂದು ಸಣ್ಣದು ಒಂದು ದೊಡ್ಡದು ಉಂಟಲ್ಲಿ. ಜಿಂಕೆನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಆದರೆ ನಿಮಗೆ ಯಾವುದಾದ್ರೂ ಪ್ರಾಣಿನ ತೋರಿಸ್ಬೇಕಂತ ನಾವು ತುಂಬ ಹುಡುಕಾಡಿದ್ವಿ. ಒಂದೇ ಒಂದು ಪ್ರಾಣಿ ಕಣ್ಣಿಗೆ ನೋಡಲಿಕ್ಕೆ ಸಿಗಲಿಲ್ಲ. ಕ್ಲಿಂಟನ್ ಇಲ್ಲಿ ಬಂದಾಗ ಅವನು ಮಾಡಿದ್ದ ವಿಡಿಯೋ ನನಗೆ ಕೊಟ್ಟ ಯೂಟ್ಯೂಬಲ್ಲಿ ಹಾಕಲಿಕ್ಕೆ. ಬಿರಿಯಾನಿಯನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ನನಗೆ ತುಂಬ ಇಷ್ಟ ಆಗುವ ಬಿರಿಯಾನಿ ಅಂದರೆ ಆ ಗ್ರೇವಿ ಒಟ್ಟಿಗೆ ಆ ಗ್ರೇವಿಗೆ ಅಕ್ಕಿ ಹಾಕಿ ಅದರಲ್ಲಿ ಮಾಡೋ ಬಿರಿಯಾನಿಯಲ್ಲಿ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಅದರದ್ದು ಫ್ರ್ಯಾಗ್ರೆನ್ಸ್ ಮಾಡ್ತಾಯಿರ್ತದೆ. ಆ ಬಿರಿಯಾನಿಯನ್ನು ಸರ್ವ್ ಮಾಡಿಕೊಂಡು ತಿಂತಿದ್ರೆ ಆಹಾ, ಅದರದ್ದು ಮಜಾನೇ ಬೇರೆ. ಫೈರ್ ಕ್ಯಾಂಪ್ ಹಾಕಿ ಡ್ಯಾನ್ಸ್ ಮಾಡಿ ರೋಡ್ ಮಿಡ್ಲಲ್ಲಿ ಟೇಬಲ್ ಇಟ್ಟು ಬಿರಿಯಾನಿ, ಕಬಾಬ್, ಸಲಾಡ್ ಎಲ್ಲ ತೊಗೊಂಡು ಬಂದು ನಾವೆಲ್ಲ ಹುಡುಗರು ಕೂತ್ಕೊಂಡು ಮಾತಾಡಿಕೊಂಡು ತುಂಬ ಊಟ ಮಾಡಿದ್ವಿ. ಎಲ್ಲರಿಗೂ ತಲಕಾಡಿಗೆ ಸ್ವಾಗತ, ಸುಸ್ವಾಗತ.
ತಲಕಾಡು 3 ವಿಷಯಗಳಿಗೆ ತುಂಬ ಫೇಮಸ್. ಒಂದು, ಇಲ್ಲಿ ಹರ್ಕೊಂಡು ಹೋಗೋ ಕಾವೇರಿ ನದಿ. ಇನ್ನೊಂದು, ಇಲ್ಲಿ ಇರೋ ಐತಿಹಾಸಿಕ ಟೆಂಪಲ್ಸ್ಗಳು. ಮೂರನೇದು, 750 ಎಕರೆಯಲ್ಲಿ 150 ಅಡಿ ಫುಲ್ ಇರೋ ಮರಳುಗಳು. ಇದ್ರದ್ದು ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ದೊಡ್ಡದಾಗಿದೆ ಇದು ಬಾಗಿಲೆಲ್ಲ. ತುಂಬ ಚೆನ್ನಾಗಿದೆ ಟೆಂಪಲ್ಸ್. ಇದು ಹೊಯ್ಸಳ ಅವರ ಆಳ್ವಿಕೆ ಟೈಮಲ್ಲಿ ಈ ಟೆಂಪಲ್ ಅನ್ನ ಕಟ್ಟಿರೋದು. ತುಂಬ ಕಡೆಯಿಂದ ಶಾಲೆ ಮಕ್ಕಳುಗಳೆಲ್ಲ ಬಂದಿದ್ದಾರೆ ಇವತ್ತು ಇಲ್ಲಿ. ದೂರದಿಂದ ನೋಡುವಾಗ ಇದನ್ನ ಕಲ್ಲಿಂದ ಮಾಡಿರೋದು ಅಂತ ಅನ್ಕೊಂಡೆ, ಬಟ್ ಇದು ಕಲ್ಲಿದಲ್ಲ, ಇದು ಪ್ಲಾಸ್ಟಿಕ್ ಫೈಬರ್ ಟೈಪ್ ಅಲ್ಲಿ ಮಾಡಿರೋದು ಇದನ್ನು. ನಾನು ಈ ಜಾಗಕ್ಕೆ ತುಂಬಾ ಚಿಕ್ಕವನಾಗಿದ್ದಾಗ ಬಂದಿದ್ದೆ. ಅದು ಬಿಟ್ರೆ ಇವತ್ತೇ ಬರ್ತಿರೋದು ಈ ಪ್ಲೇಸ್ಗೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಇಲ್ಲಿ ತಲಕಾಡಲ್ಲಿ ಇದು ಮರಳೆಲ್ಲ ಯಾವ ತರ ಆಗಿದೆ, 2 ಕಾರಣ ಇದೆ. ಒಂದು ಶಾಪ ಅಂತ ಹೇಳ್ತಾರೆ. ಆರ್ಕಿಯಾಲಜಿಕ್ ಅವರು ಸಂಶೋಧನೆ ಮಾಡಿ ಹೇಳಿರೋ ಪ್ರಕಾರ ಇದು ಗಾಳಿಯಲ್ಲಿ ತೂರ್ಕೊಂಡು ಬಂದಿರೋ ಮಣ್ಣು ಅಂತ ಹೇಳ್ತಾರೆ. ಬಟ್ ಅದೇನೇ ಆಗಿರ್ಲಿ, ಇದರಲ್ಲಿ ಇದೆರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವ ಥರ ನಂಬ್ತೇನೆ ಅಂತ ಹೇಳಿದರೆ, ಈ ಜಗತ್ತೇ ಒಂದು ವಿಸ್ಮಯ, ಅದರಲ್ಲಿ ಈ ತಲಕಾಡು ಕೂಡ ಒಂದು ಪಿಕ್ನಿಕ್ ಪ್ಲೇಸ್. ಇದು ನೀವು ಇಲ್ಲಿ ಬಂದು ಊಟ ಎಲ್ಲ ನೀವು ತೊಗೊಂಬಂದ್ರೆ, ತಿಂಡಿ ಎಲ್ಲ ನೀವು ತೊಗೊಂಬಂದ್ರೆ ಇಲ್ಲೇ ಬಂದು ತಿನ್ಬೋದು. ಕಾವೇರಿ ನದಿ ಹತ್ರ ಬಂದೆ. ಈಗ ಮಧ್ಯಾಹ್ನ 1:30 ಗಂಟೆ. ಯಾರು ಇಲ್ಲಿ ಇರಲ್ಲ ಅಂತ ಅನ್ಕೊಂಡೆ, ಬಟ್ ಇಲ್ಲಿ ಕ್ರೌಡು. ಇಲ್ಲಿ ಮಕ್ಕಳೆಲ್ಲ ಆಟ ಆಡೋದನ್ನು ನೋಡುವಾಗ ತೆಪ್ಪದಲ್ಲಿ ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ನಾನು ಈಗ ನೀರಲ್ಲಿ ಹೋಗಿ ಆಟ ಆಡುವ ಅಂತ ಅನಿಸ್ತುಂಟು. ಸೊ ನೀರಿಗೆ ಹೋಗುವ. ಆಲ್ಮೋಸ್ಟ್ ತುಂಬ ಸ್ಕೂಲ್ ಮಕ್ಕಳೇ ತುಂಬ ಇರೋದು ಇವತ್ತು. ನೀರು ತುಂಬ ಕೋಲ್ಡ್ ಇದೆ. ಈ ಜಾಗ ಅಷ್ಟೊಂದು ಡೀಪ್ ಏನಿಲ್ಲ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿಲ್ಲ ಆಟ ಆಡ್ಬೋದು. ಮಳೆಗಾಲದಲ್ಲಿ ಮಾತ್ರ ನೀರು ಸ್ವಲ್ಪ ಜಾಸ್ತಿ ಇರ್ಬೋದು, ಬಾಕಿ ಟೈಮ್ ಅಷ್ಟು ನೀರು ಜಾಸ್ತಿ ಇರೋದಿಲ್ಲ. ಅಲ್ಲಿದೆಯಾ ನೀರು ಎಳಿತಲ್ಲ ಇಲ್ಲಿಂದ? ನೋಡಿ ಈ ಪೊಸಿಷನ್ ಇಂದ ಎಳ್ಕೊಂಡು ಹೋಗ್ತದೆ ಇಲ್ಲಿಂದ. ಆಚೆ ಕಡೆ ಆಳುಂಟು, ಆಚೆ ಕಡೆ ಬೇಡ ಹೋಗುದು. ಇಲ್ಲಿ ಆಟ ಆಡ್ಕೊಳ್ಳುವ. ಇಲ್ಲಿ ನೀರು ಸ್ವಲ್ಪ ಫೋರ್ಸ್ ಉಂಟು ಇಲ್ಲಿ ನೀರಿದು. Happy birthday to you. Happy birthday to you. Happy birthday to you, Pradipal. Happy birthday to you. ಪ್ರದೀಪಣ್ಣ ಅವರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮ್ಯಾಚ್ ನೋಡಿಕೊಂಡು ರಾತ್ರಿ ಫೈರ್ ಕ್ಯಾಂಪ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ. ಡ್ಯಾನ್ಸ್ ಮಾಡ್ತಿರುವಾಗಲೇ ಕಾಮಗಿರಿ ಚರ್ಚ್ನವರು ಭಜನೆಗೆ ಬಂದರು.
ಗಾಡಿ ಈಗ ರೆಡಿ ಆಗಿದೆ. ಈಗ ನಾವು ಹೋಗ್ತಿರೋದು ಬ್ಯಾಕ್ ವಾಟರ್. ಗಗನಚುಕ್ಕಿ ಫಾಲ್ಸಿಗೆ ಹೋಗೋ ಬ್ಯಾಕ್ ವಾಟರಲ್ಲಿದ್ದೇವೆ. ಈಗ ನೀರು ಕಮ್ಮಿ ಉಂಟು. ಮಳೆಗಾಲದಲ್ಲಿ ನೀರು ತುಂಬ, ಇದೆಲ್ಲ ಫುಲ್ಲು ತುಂಬೋಗಿರ್ತದೆ ಮಳೆಗಾಲದಲ್ಲಿ. ನಮ್ಮ ಸ್ಕ್ವಾಡ್ ಇದು. ಫುಡ್ ಎಲ್ಲ ತೊಗೊಂಡು ಬಂದಿದ್ದೇವೆ ಇಲ್ಲೇ ಫುಡ್ ಮಾಡಲಿಕ್ಕೆ. ಮತ್ತು ಕೂತ್ಕೊಂಡು ಒಂದು ಎಲ್ಲ ಮಾತುಕತೆ ಎಲ್ಲ ಮಾತಾಡ್ಕೊಂಡು. ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್. ನನಗೆ ಪರ್ಸನಲ್ ಆಗಿ ಈ ವರ್ಷದ ಕ್ರಿಸ್ಮಸ್ ಬೆಸ್ಟ್ ಕ್ರಿಸ್ಮಸ್. ನನ್ನ ತಮ್ಮ ಹಬ್ಬಕ್ಕೆ ಯಾವಾಗಲೂ ಊರಿಗೆ ಹೋಗು ಅಂತ ಹೇಳ್ತಾನೆ ಇದ್ದ. ನಾನೇ ಬೇಡ ಅಂತ ಹೇಳ್ತಿದ್ದೆ. ಆದರೆ ಈ ವರ್ಷವೂ ಹಬ್ಬಕ್ಕೆ ಊರಿಗೆ ಬರದಿದ್ದರೆ ತುಂಬ ವಿಷಯಗಳನ್ನು ಮಿಸ್ ಮಾಡ್ಕೊಳ್ತಿದ್ದೆ. ಹಬ್ಬಗಳಾಗೋದೇ ಸಂಬಂಧಗಳು ಸೇರಲಿಕ್ಕೆ ಅಂತ ನನಗೆ ಈಗ ಗೊತ್ತಾಯಿತು.